ನೋಡಿ ಇಲ್ಲಿ ಏನು ನೋಡ್ತಿದ್ದಾರೆ, ಪ್ರೆಷರ್ ಏನೂ ಇಲ್ಲ. ಅದಕ್ಕೆ ಏನು ಅಂತ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡಿಸ್ಬೇಕಾದ್ರೆ ಗೊತ್ತಾಯಿತು ಅಲ್ಲಿ ಪೈಪು HDP ಹೊಡೆದೋಗಿದೆ ಅಂತ. ನೋಡಿ ಇಲ್ಲಿ ಹೊಡೆದೋಗಿದೆ, ಇಲ್ಲಿ ಅದಕ್ಕೆ ಅಷ್ಟು ಪ್ರೆಷರ್ ಕಮ್ಮಿ ಆಗಿದೆ. ಇಲ್ಲಿ ಜೇನು ಡಬ್ಬ ಇಟ್ಟಿದ್ದೀವಿ, ಅದಕ್ಕೆ ನೋಡಿ ಪಫ್ ಶೀಟ್ ಇಟ್ಬಿಟ್ಟಿದ್ದೀವಿ ನೀರು ಬೀಳ್ಬಾರ್ದು ಅಂತ. ಕಟ್ ಮಾಡೋಣ ಈಗ. ಇವ್ರು ಏನೇನು ಅಂತಂದರೆ ನೋಡಿ, ನಮ್ಮ ತೋಟದಲ್ಲಿ ಈಗ ಫ್ಯೂಷನ್ ವೆಲ್ಡಿಂಗ್, ಫಸ್ಟ್ ಎಲ್ಲ ಬೆಡ್ ವೆಲ್ಡಿಂಗ್ ಮಾಡಿದ್ವಿ, ಈಗ ಫ್ಯೂಷನ್ ವೆಲ್ಡಿಂಗ್ ಮಾಡ್ತಾ ಇದ್ದೀವಿ. ಈಗ ಫ್ಯೂಷನ್ ವೆಲ್ಡಿಂಗ್ ಜನರೇಟ್ ಸ್ಟಾರ್ಟ್ ಮಾಡಿ ನಿಮ್ಗೆ ಎರಡಲ್ಲಿ ಪ್ಲಗ್ ಥರ ಹಾಕ್ತಾರೆ. ಅವ್ನು ಸ್ಕ್ಯಾನ್ ಮಾಡಿದ್ಮೇಲೆ ಆಟೋಮೆಟಿಕ್ ಆಗಿ ನೋಡೋಣ ಅಂತ ಬ್ಲೌಸಮ್ ಆಗ್ತಾಯಿದೆ. ಪಾಪ ಜೇನುಳ್ಳ ಸೌಂಡ್ ಹೆಂಗಿದೆ. ಹೌದು, ಬಟ್ ಈಗ ಬ್ಲೌಸಮ್ ಆಗ್ತಾಯಿದೆ. ಅದಕ್ಕೆ ನಾನು ಪಾಪ ಹೊರಟ್ವಿ ಬ್ಲೌಸಮ್ ನೋಡ್ಕೊಂಬರೋಣ ಅಂತ ಹೆಂಗಿದೆ ಅಂತ. ನೋಡಿ ಇಲ್ಲಿ ಏನು ನೋಡ್ತಿದ್ದಾರೆ, ಪ್ರೆಷರ್ ಏನೂ ಇಲ್ಲ. ಒಂದು 3-3.25 ಪೈಪಿಗೆ ಬೀಳ್ತಾ ಇದೆ. ಲೆಕ್ಕದಲ್ಲಿ 5 ಪೈಪಿಗೆ ಬೀಳೋದು, ಏನು ಪ್ರೆಷರ್ ಇಲ್ಲ. ಅದಕ್ಕೆ ಏನು ಅಂತ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡಿಸ್ಬೇಕಾದ್ರೆ ಗೊತ್ತಾಯಿತು ಅಲ್ಲಿ ಪೈಪು HDP ಹೊಡೆದೋಗಿದೆ ಅಂತ. ಅದಕ್ಕೆ ಪೈಪ್ ಹೊಡೆದೋಗಿದೆ ಅಂತ ಆಯಿತು. ಅಲ್ಲಿ ಪೈಪ್ ಹೊಡೆದೋಯ್ತು ಅಂತಂದರೆ ಇರಿಗೇಷನ್ ಟೈಮಲ್ಲಿ ದೊಡ್ಡ ತಲೆ ಬಿಸಿ. ಯಾಕೆ ಅಂತಂದರೆ ಎಷ್ಟು ನಿಮಗೆ ಡೆಡ್ಲೈನು ಎಲ್ಲ ಮಾಡಿರ್ತೀರ, ಚೆನ್ನಾಗಿ ಓಡ್ತಾಯಿದ್ರೆ ಅಷ್ಟೇ ಚೆಂದ ಈಸಿ ಆಗಿಬಿಡುತ್ತೆ. ಇನ್ ಕೇಸ್ ಪೈಪ್ ಹೊಡೆದೋಯ್ತು ಅಂತಂದರೆ ತೆಗಿಬೇಕು. ಅವ್ರು ಈ ಟೈಮಲ್ಲಿ ಸಿಕ್ಕಲ್ಲ, ಅವ್ರನ್ನ ಕರೆಸ್ಬಿಟ್ಟು ಅವ್ರನ್ನೆಲ್ಲ ರೆಡಿ ಮಾಡಿಸ್ಕೋಬೇಕು. ಈಗೆಲ್ಲ ಬನ್ನಿ ಅಲ್ಲಿ ಹೋಗಿ ನೋಡ್ಕೊಂಬರೋಣ ಈಗ ಹೊಡೆದೋಗಿರೋದನ್ನ, ಎಲ್ಲಿ ಡ್ಯಾಮೇಜ್ ಆಗಿದೆ ಎಲ್ಲ ಗುಂಡಿ ತೆಗೆದು ರೆಡಿ ಮಾಡಿ ಇಟ್ಟಿದ್ದೀವಿ. ಈಗ ಅಲ್ಲಿ ಟ್ರಿನ್ಸ್ ತೆಗೆದು ರೆಡಿ ಮಾಡಿ ಇಟ್ಟಿದ್ದಾರೆ. ಈಗ ಹೋಗ್ಬಿಟ್ಟು ನೋಡಿಬಿಟ್ಟು ಬರಬೇಕು. ಬನ್ನಿ, ಇನ್ನು ಒಂದಿನಾಗ ಮೆಣಸು ಕುಯ್ಯೋಕ್ಕಿದೆ, ಕುಯ್ತಾ ಇದ್ದಾರೆ ಇಲ್ಲಿ ನೋಡಿ. ಬನ್ನಿ ಹೋಗೋಣ. ನೋಡಿ ಇಲ್ಲಿ ಹೊಡೆದೋಗಿದೆ, ಇಲ್ಲಿ ಅದಕ್ಕೆ ಅಷ್ಟು ಪ್ರೆಷರ್ ಕಮ್ಮಿ ಆಗಿದೆ. ಇದನ್ನೇ ಈಗ ರೆಡಿ ಮಾಡಿಸ್ಬೇಕು. ಬರ್ತಾಯಿದ್ದಾರೆ ರೆಡಿ ಮಾಡೋಕ್ಕೆ. ನೋಡಿದ್ದೆ ಬನ್ನಿ. ಈಗ ಇದು ನೋಡಿ ಫ್ಯೂಷನ್ ವೆಲ್ಡಿಂಗ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನಮ್ಮಲ್ಲಿ ಫ್ಯೂಷನ್ ವೆಲ್ಡಿಂಗು ಈ ಫಸ್ಟ್ ಬಡ್ ವೆಲ್ಡಿಂಗ್ ಮಾಡಿದ್ವಿ. ಈಗ ಎಲ್ಲೆಲ್ಲಿ ಹೋಗಿದೆ ಅಲ್ಲೆಲ್ಲ ಫ್ಯೂಷನ್ ವೆಲ್ಡಿಂಗ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗ ಇಲ್ಲಿ ನೋಡಿ ತೆಗೆದಾಗಿದೆ. ನೋಡಿಲ್ಲ ಈ ಪ್ರೆಷರ್ಲಿದೆ ಈಗ, ಆದರೂ ಪೈಪ್ ಹೊಡೆದೋಗಿದೆ. ನಿಲ್ಸೋಕೆ ಹೋಗಲ್ಲ, ಯಾಕೆಂದರೆ ಮೆನ್ಯೂರ್ ಅಪ್ಲೈ ಮಾಡೋದ್ರಿಂದ ನಿಲ್ಸೋಕೆ ಹೋಗ್ತಿಲ್ಲ. ಚೂರು ಏನೊಂದೊಂದು ಇಲ್ಲೆಲ್ಲ ನಮಗೊಂದು ಅರ್ಧ ಪೈಪ್ ಕಮ್ಮಿ ಆದಂಗಿದೆ, ಒಂದು 4 ಪೈಪಿಗೆಲ್ಲ ಬೀಳ್ತಾಯಿದೆ. ಅದು ಇನ್ನೊಂದು ಏನಂತ ನೋಡಿ, ಇಲ್ಲಿ ಜೇನ್ದು ಇದಿದ್ದೀವಿ, ಡಬ್ಬ ಇಟ್ಟಿದ್ದೀವಿ, ಅದಕ್ಕೆ ನೋಡಿ ಪಫ್ ಶೀಟ್ ಇಟ್ಬಿಟ್ಟಿದ್ದೀವಿ ನೀರು ಬೀಳ್ಬಾರ್ದು ಅಂತ. ಮೇಲ್ಗಡೆಯಿಂದ ಹಂಗೆ ಹೋಗ್ಬಿಡುತ್ತೆ. ಇಲ್ಲೂ ನೋಡಿ ಇಲ್ಲೆಲ್ಲ ಇಟ್ಟಿದ್ದೀವಿ ನೋಡಿಲ್ಲಲ್ಲ. ಬನ್ನೀಗ ಇರಿಗೇಷನ್ ಮಾಡ್ತಾಯಿದ್ವಿ, ಪೈಪ್ ಹೊಡೆದೋಗಿದೆ ಅಂತ ನೋಡಿ. ಅಷ್ಟು ಬೇಗ ನಮಗೆ ಒಂದು ರೆಸ್ಪಾಂಡ್ ಮಾಡಿದ್ದು ಯಾರು ಅಂದ್ರೆ ನೋಡಿ ಅಣ್ಣು ಅಂತ. ಎಲ್ಲಿದೆ ಮುಡಿಯಲ್ಲಿ ಗಂಗ್ಮಕ್ಕಿಲ್ಲ, ಕಿತ್ಲೆಗಂಡಿ ಹತ್ರ ಇದೆ ಇವ್ರದ್ದು. ಇವ್ರು ಬಂದ್ಬಿಟ್ಟು ಈಗ ನಮಗೆ ರೆಸ್ಪಾಂಡ್ ಮಾಡೋಕ್ಕೆ ಬಂದಿದ್ದಾರೆ. ವೆರಿ ನೈಸ್. ಈಗ ನೋಡಿ ಈಗ ಸ್ಟಾರ್ಟ್ ಮಾಡೋಣ. ಈಗ ಇವ್ರು ಏನೇನು ಅಂತಂದರೆ ನೋಡಿ, ನಮ್ಮ ತೋಟದಲ್ಲಿ ಈಗ ಫ್ಯೂಷನ್ ವೆಲ್ಡಿಂಗ್, ಫಸ್ಟ್ ಎಲ್ಲ ಬೆಡ್ ವೆಲ್ಡಿಂಗ್ ಮಾಡಿದ್ವಿ, ಈಗ ಫ್ಯೂಷನ್ ವೆಲ್ಡಿಂಗ್ ಮಾಡ್ತಾ ಇದ್ದೀವಿ. ಈಗ ನೋಡಿ ಪ್ರೊಸೆಸ್ ನೋಡೋಣ ಹೆಂಗೆ ಅಂತ. ನೋಡಿ ಆಗ್ತಾ ಇದೆ ಇಲ್ಲಿ. ಪೈಪ್ ಕಮ್ಮಿ ಆಗುತ್ತಂದ್ರೆ ಪೈಪು ಬರೋದಂದೆ. ಒಳ್ಳೆಯದು. ಬಟ್ ವೆಲ್ಡಿಂಗ್ ಇರೋದ್ರಿಂದ ಬಟ್ ವೆಲ್ಡಿಂಗ್ ತೆಗೆದುಬಿಟ್ಟು ಫ್ಯೂಷನ್ ವೆಲ್ಡಿಂಗು ಈ ನೆಕ್ ಆಗ್ತಾ ಇರೋದು ನೋಡಿ. ಇದು ನೆಕ್ಕಿದೆ 4 ಇಂಚಿದು. ಸರಿ, ಇನ್ನು ನಾವು ಫಸ್ಟ್ ಬಟ್ ವೆಲ್ಡಿಂಗ್ನ ತಗೊಳ್ತಾ ಇದ್ದೀವಿ. ಈಗ ಕಟ್ ಮಾಡಿ ತೆಗೆದುಬಿಡ್ತೀವಿ. ಈಗ ಅದೇ ಫ್ಲಾಂಜ್ ಆಗ್ತಿರಲ್ಲ, ಇಲ್ಲ ಬೇರೆ ಫ್ಲಾಂಜಾ? ಇಲ್ಲ, ಅದೇ ಆಗ್ತದೆ. ಅದೇನಾ? ಇಲ್ಲಿ ನೋಡಿ, ಇಲ್ಲಿ ಹೊಡೆದೋಗಿದ್ದು ನೋಡಿ. ಇದು ಹೊಡೆದೋಗಿದೆ, ಅಲ್ಲಿಗೆ ಲೀಕ್ ಆಗ್ತಾಯಿತ್ತು ನೋಡಿ. ಅದಕ್ಕೆ ಚೇಂಜ್ ಮಾಡ್ತಿದ್ದೀವಿ. ಈಗ ಹಾಕ್ಬಿಟ್ಟು ಸೆಟ್ ಮಾಡ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಸೆಟ್ ಮಾಡಿದಾಗ ಜನರೇಟರ್ ಸ್ಟಾರ್ಟ್ ಮಾಡಿಬಿಟ್ಟು ಅಲ್ಲಿ ನಿಮಗೆ ಅಲ್ಲಿ ಹೀಟ್ ಮೇಲೆ ನಿಮಗೆ ಇಡ್ತಾರೆ ಅಲ್ಲಿ ವಯರ್ಲಿ. ಫ್ಯೂಷನ್ ವೆಲ್ಡಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಫ್ಯೂಷನ್ ವೆಲ್ಡಿಂಗ್ ಜನರೇಟ್ ಸ್ಟಾರ್ಟ್ ಮಾಡಿ ನಿಮ್ಗೆ ಎರಡಲ್ಲಿ ಪ್ಲಗ್ ಥರ ಹಾಕ್ತಾರೆ. ಅವ್ನು ಸ್ಕ್ಯಾನ್ ಮಾಡಿದ್ಮೇಲೆ ಆಟೋಮೆಟಿಕ್ ಆಗಿ ಎಷ್ಟು ನಿಮಿಷ ಅಂತ ಅದೇ ಬಂದ್ಬಿಡುತ್ತೆ. ನೈಸ್ ನೋಡಿ ಆಗ್ತಾ ಇದೆ ಈಗ. ಬನ್ನಿ, ನಾನು ಪಾಪ ಈಗ ತೋಟಕ್ಕೆ ಹೋಗ್ತಾ ಇದ್ವಿ, ನೋಡೋಣ ಅಂತ ಬ್ಲೌಸಮ್ ಆಗ್ತಾಯಿದೆ. ಪಾಪ ಜೇನುಳ್ಳ ಸೌಂಡ್ ಹೆಂಗಿದೆ. ಹೌದು ನೋಡು. ಹೌದು, ಬನ್ನಿ ಈಗ ನಾವು ಹೋಗ್ತಿರೋ ಪಟ್ಟೆ ಈಗ ಬ್ಲೌಸಮ್ ಆಗ್ತಾಯಿದೆ. ಅದಕ್ಕೆ ನಾನು ಪಾಪ ಹೊರಟ್ವಿ ಬ್ಲೌಸಮ್ ನೋಡ್ಕೊಂಬರೋಣ ಅಂತ ಹೆಂಗಿದೆ ಅಂತ. ಹೀಗಿದೆ ಸೌಂಡು ನೋಡು. ನಮ್ಮ ಯಜಮಾನ್ರೆ, ನಮ್ಮವರೇ, ನಮ್ಮ ಜೇನು ಪೆಟ್ಟಿಗೆನೇ ಹೋಗ್ತಿರೋದು ಇಲ್ಲಿ. ನೋಡು ಪಾಪ ಹೇಳ್ತಾರೆ ನೋಡು, ಬಾಸ್ಕೆಟ್ ಜೇನು ಡಬ್ಬ ಪಕ್ಕ ಇದ್ರೆ ಅದೆಲ್ಲೂ ಹೋಗಲ್ಲ ಅಂತ, ಅಲ್ಲಲ್ಲೇ ಇರುತ್ತಂತೆ. ನಿನಗೆ ಅಲ್ಲಿ ಹೂ ಬ್ಲೌಸಮ್ ಆಗದಲ್ಲೇ ಬೇರೆ ಕಡೆ ಬ್ಲೌಸಮ್ ಆಗಿದೆ, ಅಲ್ಲಿನೂ ಹೋಗಿ ಬರುತ್ತೆ ನಿಮಗೆ. 2 ಕಿಲೋಮೀಟರ್ ಹೋಗುತ್ತೆ, ಟ್ರಾವೆಲ್ ಮಾಡುತ್ತೆ. 2 ಕಿಲೋಮೀಟರ್ಸ್ ಮೆಲ್ಲಕ್ಕೆ ನೋಡಲಿ. ಇಲ್ಲಿ ಮನೆಗ
ನೆಕ್ಸ್ಟ್ ಇಯರ್ಗೆ ಹಾಂ ಇಲ್ಲಿಗೂ ಒಂದೊಂದು ಗುರು ಇಡಬೇಕು. ಯಾವುದು ಇಲ್ಲಿಗೂ? ನೆಕ್ಸ್ಟಿಗೆ ಇನ್ನೊಂದು 15 ಹಾಕ್ಬೇಕು ನಾವು. ನೋಡಿ ಇದು ಅಡಿಕೆ, ಇದು ಅಡಿಕೆಲೂ ಅಷ್ಟೇ ನೋಡಿ ಇಲ್ಲಿ. ಇದು ಮೋಸ್ಟ್ಲಿ ಹೋಯ್ತು ಅನ್ಸುತ್ತಲ್ಲಪ್ಪ, ಅದು ಹೋಯ್ತು. ಅದು ಬೆಂಡ್ ಆದಮೇಲೆ ಹೋಯ್ತಿದ್ದು. ಆದರೆ ಇದು ಚೆನ್ನಾಗಿದೆ ನೋಡಿ. ಇದಕ್ಕೀಗ ಡೈಬ್ಯಾಕಿಗೆ ಒಂದು ಸ್ಪ್ರೇ ಮಾಡಬೇಕಾಗುತ್ತೆ. ಈಗ ಮಾಡ್ತೀವಿ ಸದ್ಯದರಲ್ಲಿ. ಇದು ಟು ಅರ್ಲಿ ಅಂತ. ನಿಮಗೆ ಅಡಿಕೆಗೆ ಸ್ಪ್ರೇ ಮಾಡಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗು ಸಾಫ್ಟ್ ಮತ್ತು ನೀವು ಲ್ಯಾನ್ಸರ್ಗಳು ಮಾಡ್ತೀರಂದಾಗ ಅಟ್ಲೀಸ್ಟ್ ಒಂದು 40% ಹುಂಬಾಳೆ ಬಂದಿರಬೇಕು. 30 to 40% ಹುಂಬಾಳೆ ಬಂದಿರಬೇಕು. ಆಗ ನೀವು ಮಾಡಿ ಬನ್ನೀಗ. ಫ್ಲವರ್ದು ಫ್ರೇಗ್ರೆನ್ಸೇ ಅಷ್ಟೇ ಸಖತ್ತಾಗಿದೆ ಮಾತ್ರ. ಏನು ಬಾಬಾ? ಹೌದೌದು. ಹಿಂಗೆ ನೋಡಿ. I'm a OP boy. Know that the ride or die. I keep